ಅವರು ಹೆಡ್ ಮಾಸ್ಟರ್ ರೋಲ್ ಮಾಡಬಾರ್ದು. ಅವರು ಸ್ಪೀಕರ್ ಕೆಲಸ ಮಾಡಬೇಕು. ಯೋಗೀಶ್ ಭಟ್ರು ಕನಸ್ಕೊಂಡ್ರು, ಲೋಬೋ ಅವರು ಕನಸ್ಕೊಂಡ್ರು, ವೇದವ್ಯಾಸರು ಪ್ರಯತ್ನ ಮಾಡಿದರು. ನಾನು ಮುಖ್ಯಮಂತ್ರಿ ಆಪ್ತ, ಖಾಲಿ ಬಿಸ್ಕೆಟ್ ತಿಂದು ಬಂದದ್ದು. ಈ ಬಜೆಟ್ನಲ್ಲಿ ಏನೂ ಆಗಿಲ್ಲ. ನಾನಿವತ್ತೊಂದು ಪ್ರಶ್ನೆಯನ್ನು ಕೇಳ್ತೇನೆ, ನನಗೆ ಭಾಳ ದುಃಖ ಆಗಿದೆಯೇನು ಅಂತ ಕೇಳಿದರೆ, ನನಗೆ ಸ್ಪೀಕರ್ ಅವರು ಕೇಳಿದರು, ಎಲ್ಲ ನೀವು ಬೆಂಗಳೂರು ಬಲೆ, ನಾಡ್ದು ಬೆಂಗಳೂರಿಗೆ ಬನ್ನಿ, ಕರಾವಳಿಯ ಎಲ್ಲ ಶಾಸಕರುಗಳು ನಾವು ಚಿಂತನೆ ಮಾಡಿ ಕರಾವಳಿಗೆ ಅನುದಾನವನ್ನು ಜೋಡಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಮೀಟಿಂಗ್ ಮಾಡಲಿಕ್ಕಿದೆ, ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತಾರೆ ಅಂತ. ಪಾಪ ಉಡುಪಿಯ ಭಾಗದ, ಉತ್ತರ ಕನ್ನಡದ ಎಲ್ಲ ಶಾಸಕರುಗಳು ಫ್ಲೈಟಲ್ಲಿ ಓಡಿದ್ದು ಪಾಪ. ಇಲ್ಲಿಯ DC, ಇಲ್ಲಿಯ ADC, ಇಲ್ಲಿಯ ಕಾರ್ಪೊರೇಷನ್ ಕಮಿಷನರು ಎಲ್ಲ ಸರ್ಕಾರದ ಖರ್ಚಿನಿಂದ ಫ್ಲೈಟಲ್ಲಿ ಓಡಿದರು. ಉಡುಪಿಯ DC, ಸಂಸದರು, ಶಾಸಕರುಗಳು, MLCಗಳು ಖರ್ಚೆಷ್ಟು ನೋಡಿ ಸರ್, ಖಾಲಿ ಬಿಸ್ಕೆಟ್ ತಿಂದು ಬಂದದ್ದು. ಈ ಬಜೆಟ್ನಲ್ಲಿ ಏನೂ ಆಗಿಲ್ಲ. ಅದೆಲ್ಲವೂ ಬಿಡಿ. ಈಗ ಇನ್ನೊಂದು ಹೇಳ್ತೇನೆ ಹೊಸದಾದ, ನಾನು ಮುಖ್ಯಮಂತ್ರಿ ಆಪ್ತ. 1,500 ಕೋಟಿಯಿಂದ 2,000 ಕೋಟಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗೆ, ಅದರಲ್ಲಿ ಕೂಡ ಒಳಚರಂಡಿಗೆ ನಾನು ಯೋಜನೆಯನ್ನು ಮಾಡಿ ಮುಖ್ಯಮಂತ್ರಿಗಳಂತ ಮೀಟಿಂಗ್ ಮಾಡಿದೆ. ಕ್ವಾರ್ಟರ್ ಪೇಜ್ ಬಂತು ಪೇಪರಲ್ಲಿ. ವಿಧಾನ ಪರಿಷತ್ ಸದಸ್ಯರು ಐವಂಡಿಸೋದು, ನಗರಾಭಿವೃದ್ಧಿ ಇಲಾಖೆಯಿಂದ ಒಳಚರಂಡಿಗೆ 1 ರೂಪಾಯಿ ಬಂದಿಲ್ಲಲ್ಲ ಈ ಬಜೆಟಲ್ಲಿ. ಆ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಕೊಡ್ತೇನೆ ನಾವು, ಕೇಳಬೇಕು. ನೀವು ಮೀಟಿಂಗ್ ಮಾಡಲಿಕ್ಕೆ, ಎಲ್ಲರಿಗೆ ಕರೀಲಿಕ್ಕೆ ನಿಮಗೂ ಗೌರವ ಇಲ್ಲ, ನಿಮ್ಮ ಸರ್ಕಾರಕ್ಕೂ ಗೌರವ ಇಲ್ಲ. ಈ ರೀತಿಯ ಮಾನಸಿಕತೆಯಲ್ಲಿ ನಮ್ಮ ಜಿಲ್ಲೆಗೆ, ಕರಾವಳಿಗೆ ಅನ್ಯಾಯ ಮಾಡಿದೆ ಸರ್. ಶಕ್ತಿನಗರದಲ್ಲಿ ಆದಂಥ ಒಂದು ಮನೆ, ಲೋಬೋ ಅವರು ಅವತ್ತು ಮನೆ ಕಟ್ಟಲಿಕ್ಕೆ ಹೋದರು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಲ್ಯಾಂಡ್ ಅಂತಾಯಿತು. 5 ವರ್ಷ ಹರಸಾಹಸ ಪಟ್ಟು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಒಂದು ಮನೆಯನ್ನು, ಆ ಜಾಗವನ್ನು ಫಾರೆಸ್ಟ್ನಿಂದ ಹೊರಗಡೆ ತೆಗೆದು ನಾನು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡಿ ಕೊಡುವಂಥ ಕೆಲಸ ಕಾರ್ಯಗಳು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಇರುವ ಕಾರಣ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆ ಡೀಮ್ಡ್ ಫಾರೆಸ್ಟ್ ರಿಮೂವ್ಡ್ ಫ್ರಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹ್ಯಾಂಡ್ ಓವರ್ ಟು ದ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಮಾಡಿಕೊಟ್ಟೆ ಅಲ್ಲ. 2.5 ವರ್ಷದಿಂದ ಪ್ರಪೋಸಲ್ ಜಮೀರ್ ಅಹಮದ್ ಹತ್ರ ಕೊಳಿತಾ ಇದೆಯಲ್ಲ, 50 ಸಲ ಹೋಗಿ ಕೇಳಿದೆಲ್ಲ. 930 ಮನೆ ನನ್ನ ಕ್ಷೇತ್ರದಲ್ಲಿರುವಂಥ ಒಂದೇ ಒಂದು ಸರ್ಕಾರಿ ಭೂಮಿ 10 ಎಕರೆ. ಯೋಗೀಶ್ ಭಟ್ರು ಕನಸ್ಕೊಂಡ್ರು, ಲೋಬೋ ಅವರು ಕನಸ್ಕೊಂಡ್ರು, ವೇದವ್ಯಾಸರು ಪ್ರಯತ್ನ ಮಾಡಿದರು. ಏನಾದರೂ ಆ ಒಂದು 930 ಮನೆ ಕೊಡುವ ಯೋಗ್ಯತೆ ಇಲ್ಲದವರು ಮತ್ತು ಬಜೆಟ್ ಮಂಡಿಸಿ ಅಲ್ಲ ಇನ್ನೊಂದು ಮಂಡಿಸಿ ಏನು ಪ್ರಯೋಜನ ಹೇಳಿ. ಐ ವಿಲ್ ಟೆಲ್ ಯು, ಹೀ ಈಸ್ ನಾಟ್ ಹೆಡ್ ಮಾಸ್ಟರ್. ಅವರು ಹೆಡ್ ಮಾಸ್ಟರ್ ರೋಲ್ ಮಾಡಬಾರ್ದು. ಅವರು ಸ್ಪೀಕರ್ ಕೆಲಸ ಮಾಡಬೇಕು. ಬೆಳಗ್ಗೆ 8 ಗಂಟೆಗೆ ಅಧಿವೇಶನ ಶುರು ಮಾಡ್ತೇವೆ, 8 ಗಂಟೆಗೆ ಯಾಕೆ ಬಂದಿಲ್ಲ? ಈಸ್ ನಾಟ್ ದ ಹೆಡ್ ಮಾಸ್ಟರ್. ನೀವು ಗೈಡ್ ಮಾಡಿ, ಯಾರೋ ಹೊಸ ಶಾಸಕರುಗಳಿಗೆ ಗೊತ್ತಿಲ್ಲ, ಯು ಗೈಡ್ ಇಟ್. ಶಾಲೆಯಲ್ಲಿ ಮಾತ್ರ ಕೇಳು, ವೈ ಯು ಆರ್ ಆ್ಯಬ್ಸೆಂಟ್. ಹಾಗೆ ಕಾರ್ಯಾಗಾರಕ್ಕೆ ಮನಸ್ಸಿದ್ದವರು ಬರ್ತಾರೆ, ಮನಸ್ಸಿಲ್ಲದವರು ಬರೋದಿಲ್ಲ. ನಮಗೇನು ಮಾತಾಡಬೇಕು? ನಾನು ಮಾತಾಡುವಂಥದ್ದು ಅಂಕಿಅಂಶಗಳು, ಲೆಕ್ಕಾಚಾರಗಳು. ನಾನು ಮಾತಾಡುವಂಥದ್ದು ಅದು ನಮ್ಮ ಆರ್ ಅಶೋಕ್ ಅವ್ರು ಮಾತಾಡೋದು, ಸುನಿಲ್ ಕುಮಾರ್ ಮಾತಾಡೋದು, ನಮ್ಮೆಲ್ಲ ಶಾಸಕರು ಅಂಕಿಅಂಶಗಳನ್ನು ಇಟ್ಟುಕೊಂಡೇ ಮಾತಾಡ್ತೇವೆ. ಈ ಹಿಂದೆ ನೀವು ಏನು ಮಾತಾಡಿದ್ದೀರಿ, ಏನು ಮಾಡಿದಿರಿ? ಹಾಗಾದ್ರೆ ಇವಾಗ ನಮ್ಮ ಸರ್ಕಾರ ಇರುವಾಗ ಈಗ ಇಂಥ ಕಾರ್ಯಾಗಾರಕ್ಕೆ ಕಾದರ್ ಬರ್ತಿದ್ದೀರಾ? ಅವರು ಅವಾಗ ವಿರೋಧ ಪಕ್ಷದ ಉಪನಾಯಕರು ಎದ್ದೆದ್ದು ಕುಣಿತಾ ಇದ್ರಲ್ಲ ಕುರ್ಚಿಯಲ್ಲಿ ಕೂತ್ಕೊಂಡು.